ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಕಾರ್ ತಗೊಂತಾರೆ, ವಿಡಿಯೋ ಮಾಡ್ತಾರೆ, ಇದು ತಗೊಂತಾರೆ, ಯಾರೋ ಒಬ್ಬ 15,000 20,000 ತಗೊಳ್ಳೋನ್ಗೆ ಮೈಂಡ್ ಅಪ್ಸೆಟ್ ಆಗುತ್ತೆ. ಹಂಗ್ ಇಮ್ಯಾಜಿನ್ ಮಾಡ್ಕೊಂಡು ಅವ್ನಿಗೆ ಹಂಗಾಗುತ್ತೆ, ಇವ್ನಿಗೆ ಏನು ಮಾಡೋದೇ ಬೇಡ ಹಂಗಾರೆ ಜನ ಏನು ಮಾಡ್ಲೇಬಾರ್ದು ಅವ್ನಿಗೆ ಜನ ತಪ್ಪಾಗಿ ಹೇಳ್ತೀನಿ ಸಾರಿ ರೋಲೆನ್ಸ್. ಸೊ ಅವರೆಲ್ಲ ಚೇಂಜ್ ಆಗಿ ಆಮೇಲೆ ಇವಾಗ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇದ್ದಾರೆ. ನಿಮ್ ಪರ್ಸನಲ್ ಇದ್ರೆ ನೀವು ಫೋನ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ. ಡೈರೆಕ್ಟ್ ಮ್ಯಾಟರ್ ಬಂದ್ಬಿಡ್ತೀನಿ. ನಾನು ಈ ವಿಡಿಯೋನ ಯಾರ ಪರವಾಗಿ ಮಾತಾಡಕ್ಕೂ ಮಾಡ್ತಾ ಇಲ್ಲ, SMR ಅವ್ರ ಪರವಾಗಿ ಮಾತಾಡಕ್ಕೂ ಮಾಡ್ತಾ ಇಲ್ಲ, ಸಮೀರ್ ಅವ್ರ ಪರವಾಗಿ ಮಾತಾಡಕ್ಕೂ ಮಾಡ್ತಾ ಇಲ್ಲ. ಇನ್ ಜನರಲ್ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಒಂದು ಕಾಂಟ್ರವರ್ಷಿಯಲ್ ವಿಡಿಯೋ ಬಂದಾಗ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು, ನಾವು ದಿನನಿತ್ಯ ಇವ್ರನ್ನ ಸ್ಕ್ರೋಲಿಂಗ್ ಅಲ್ಲಿ ನೋಡ್ತಾ ಇರ್ತೀವಿ, ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಂತ ಇರ್ತಾರೆ. ಸೊ ಇವ್ರ ಬಗ್ಗೆ ನೋಡ್ತಾ ಇದ್ದಾಗ ನಾವು ನೋಡೋ ಜನಗಳು ಇವರು ಪರ್ಟಿಕ್ಯುಲರ್ ಆಗಿ ಜನರನ್ನ ಅಡ್ರೆಸ್ ಮಾಡಿ ಇವ್ನಿಂಗೆ ಅಂತ ವಿಡಿಯೋ ಮಾಡಿದಾಗ ನೋಡೋ ಜನಗಳಾದ ನಾವು ಪೆಕ್ಕರ್ ನನ್ನ ಮಕ್ಳ ತರ ಕಾಣಿಸ್ಬಾರ್ದು ಆಯ್ತಾ. ಇವ್ರು ಹೇಳೋದ್ನೆಲ್ಲ ನಂಬ್ಕೊಂಡ್ಬಿಡ್ತೀವಿ, ಇವ್ರು ಕೇಳೋದ್ನೆಲ್ಲ ನಂಬ್ಕೊಂಡ್ಬಿಡ್ತೀವಿ ಅಂತ ಅಂದ್ರೆ ಇವ್ರು ಇಷ್ಟ ಬಂದಂಗೆ ಆಡ್ಬಿಡ್ತಾರೆ, ಇಷ್ಟ ಬಂದಂಗೆ ಹೇಳ್ಬಿಡ್ತಾರೆ. ಅಟ್ಲೀಸ್ಟ್ ಇಲ್ಲಪ್ಪ ನಾವೇನಾರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರೆ ಇದನ್ನ ಕ್ವಶನ್ ಮಾಡೋಕ್ಕೆ, ಇದನ್ನ ಕೇಳೋಕ್ಕೆ ಒಂದು 4 ಜನ ಇರ್ತಾರೆ ಆಯ್ತಾ. ನಾವು ನೋಡಿ ಮಾಡಿ ವಿಡಿಯೋ ಮಾಡಬೇಕು ಅನ್ನೋ ಒಂದು ಭಯ ಇರಬೇಕು ಯಾವನ್ಗೆ ಆದರೂ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಸೊ ಯಾಕಂದ್ರೆ ನಿಮ್ಮ ಪರವಾಗಿ ಇದೆಲ್ಲ ಯಾರು ವಿಡಿಯೋಗಳನ್ನ ನೋಡ್ತಾ ಇರೋ ಜನಗಳು ಅವರ ಪರವಾಗಿ ನನ್ನ ವಿಡಿಯೋ ಆಯ್ತಾ. ಯಾಕಂದ್ರೆ ಒಂದೇ ಉದ್ದೇಶ, ನೋಡೋ ಜನಗಳು ಪೆಕ್ಕರ್ಗಳ ತರ ಕಾಣಿಸ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ SMR ಅವರು ಸಮೀರ್ ಅವರು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೌಜನ್ಯ ಕೇಸಲ್ಲಿ ನನಗೆ ಇವರು ಸಪೋರ್ಟ್ ಮಾಡಕ್ ಬಂದ್ರು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಕ್ ಬಂದ್ರು. ಅದಾದ್ಮೇಲೆ ಸೌಜನ್ಯ ಕೇಸು ಅದು ಉಲ್ಟಾ ಹೊಡಿತಾ ಇದ್ದಂಗೆನೆ ಎಲ್ಲರೂ ಅವ್ರವ್ರ ಪರ್ಸ್ಪೆಕ್ಟಿವ್ ಒಂದು ವಿಡಿಯೋ ಮಾಡಾಕಿದ್ರು. ಅಂದ್ರೆ ನನ್ನ ಸಂಬಂಧನೇ ಇಲ್ಲ ಸಮೀರು ನಮ್ಗೆ ಅನ್ನೋ ತರ ವಿಡಿಯೋ ಮಾಡಾಕಿದ್ರೆ ಅದೆಲ್ಲ ಅರ್ಟ್ ಆಗಿತ್ತು ಅಂತ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ನಮ್ಗೆ ಅರ್ಥ ಆಗಿದೆ ಏನಂದ್ರೆ ಅಣ್ಣನ್ಗೆ ಸ್ವಲ್ಪ ಪರ್ಸನಲಿ ಏನೋ ಹರ್ಟ್ ಆಗಿದೆ, ಪರ್ಸನಲಿ ಒಂದು ಬೇಜಾರಾಗಿದೆ, ಇನ್ಸೆಕ್ಯೂರಿಟಿ ಇತ್ತು, ಅವ್ರ ಮೇಲೆಲ್ಲ ಬೇಜಾರಿತ್ತು. ಅದು ಫಸ್ಟ್ ಇಂಟೆನ್ಷನ್, ಫಸ್ಟ್ ಇದ್ರಲ್ಲೇ ಗೊತ್ತಾಗೋದು ಒಂದು ಪರ್ಸನಲ್ ಏನೋ ಐತೆ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಮಾತಾಡ್ಕೊಂಡು ಹಂಗೆ ಹೋದಾಗ ಅವರು ಅದೇನೋ ಮಾತು ಬಂದಿದೆ, ಅಂದರೆ ಗೇಮರೇ ಅಲ್ಲ, ಅವರು ಗೇಮ್ಗಳನ್ನ ಸ್ಟ್ರೀಮ್ ಮಾಡಿಲ್ಲ, ಇವ್ರು ಫಾಲೋವರ್ಸ್ ಗಿಟ್ಟಿಸ್ಕೊಂಡಿದ್ದು ಹಿಂಗೆ, ಫಾಲೋವರ್ಸ್ ಹಿಂಗೆ ಮಾಡ್ಕೊಂಡ್ರು, ಅಂದರೆ ಗಿವ್ ಅವೇಸ್ನ ಕೊಟ್ಟು ಡೈಲಾಗ್ಗಳನ್ನ ಹೊಡ್ಕೊಂಡು ಅವ್ರು ಎಕ್ಸ್ ಲವರ್ನೆಲ್ಲ ತಂದರು. ಇದು ಏನಾಗುತ್ತೆ ಅಂತ ಅಂದರೆ ಇವಾಗ ಒಂದು ಈ ಥರ ವಿಚಾರದಲ್ಲಿ ಅಂದರೆ ನಾನು ಇಲ್ಲಿ ಯಾರೋ ಅವ್ರು SMR ಅವರು ನಂಗೇನು ಪರಿಚಯನೂ ಇಲ್ಲ, ಅವ್ರು ಯಾರು ಅಂತಲೂ ನಂಗೆ ಗೊತ್ತಿಲ್ಲ. ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಫಾಲೋ ಮಾಡಿ ಅಂದರೆ ಕಂಟಿನ್ಯೂಸ್ ಅಂದರೆ ರೆಗ್ಯುಲರ್ ಆಗಿ ಇವರು ಈ ಥರ ವೀಡಿಯೋಸ್ ಮಾಡ್ಕೊಂಡು ಹಿಂಗೆ ಬಂದರು ಅನ್ನೋದಂತೂ ಗೊತ್ತಾಗ್ತಾ ಇರುತ್ತೆ ಆಯಿತಾ. ಯಾಕಂದರೆ ಕಂಟಿನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಸೊ ಸಿಗ್ತಾ ಇರ್ತಾರೆ. ಹಾಗಾಗಿ ಇವಾಗ ಒಂದು ಅವ್ರು ಯಾವುದೋ ಹಳೆ ಎಕ್ಸು ಅವ್ರಿಗೆ ಯಾರೋ ಹುಡುಗಿ ಇವಾಗ ಏನು ಮದುವೆ ಆಗೈತೋ ಏನೋ ಯಾರಿಗೂ ಗೊತ್ತು. ಇವಾಗ ಆ ಮ್ಯಾಟ್ರನ್ನು ಮಧ್ಯೆ ಹೇಳಿದ್ರು ಅಣ್ಣ. ಅದಾದಮೇಲೆ ಅವನು ಗೇಮಿಂಗ್ ವೀಡಿಯೋಸೇ ಮಾಡಲ್ಲ, ಗೇಮಿಂಗ್ ಸ್ಟ್ರೀಮಿಂಗೇ ಮಾಡಲ್ಲ. ಅವರು ವೀಡಿಯೋಸ್ ಅಂದರೆ ಅವರು ಫಾಲೋವರ್ಸ್ ತೊಗೊಂಬಂದಿದ್ದು ಹಿಂಗೆ ಅದೇನೋ ಗಿವ್ ಅವೇಸ್ ಕೊಟ್ಟು ಇದು ಮಾಡ್ಕೊಂಡು ಇವಾಗ ಯಾರ್ಯಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೀಡಿಯೋಸ್ ಆಗ್ತಾ ಇದ್ದಾನೆ ಅಂದರೆ ಯಾರನ್ನು ಸುಮ್ಮನೆ ಹಾಕಲ್ಲ. ಇಲ್ಲಿ ಏನೇ ಮನುಷ್ಯ ಏನೇ ಮಾಡ್ತಾ ಇದ್ದಾನೆ, ಅವ್ನು ಏನೇ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಒಂದು ಲಾಭಕ್ಕೋಸ್ಕರನೇ ಮಾಡೋದು ಆಯ್ತಾ. ನನಗೆ ಇದರಿಂದ ಏನೋ ಒಂದು ಸಿಗಬೇಕು. ನಾನು ಇವಾಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಟ್ರೆಂಡಿಂಗಲ್ಲಿದೆ, ಇವಾಗ ಇಬ್ಬರು ಕಿತ್ತಾಡ್ತವ್ರೆ, ನಾವು ಕ್ವಶನ್ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ನಾನು ವಿಡಿಯೋ ಮಾಡ್ತಾ ಇರೋದು ಆಯ್ತಾ. ಇವಾಗ ನೀವು ಏನಕ್ಕೆ ವಿಡಿಯೋ ಮಾಡಿರೋದು, ಅದೇ ಯಾವನೋ ಕಾಮನ್ ಪೀಪಲ್ ಅಥವಾ ರೋಡಲ್ಲಿ ಓಡಾಡೋನು ಅವ್ನು ಎಷ್ಟೋ ತಪ್ಪು ಕೆಲಸ ಮಾಡಿರ್ತಾನೆ, ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೋಗಲ್ಲ, ಅವನ ಬಗ್ಗೆ ವಿಡಿಯೋ ಮಾಡೋಕ್ಕೋಗಲ್ಲ. ಇವಾಗ ವಿಡಿಯೋ ಮಾಡಿರೋದು ಯಾರ ಬಗ್ಗೆ, ಒಬ್ಬ ಟ್ರೆಂಡಿಂಗಲ್ಲಿ ಇರೋನ್ ಬಗ್ಗೆ, ಜಾಸ್ತಿ ವ್ಯೂಸ್ ತಗೊಳ್ತಾ ಇರೋ ಬಗ್ಗೆ, ಅವನ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮ್ಗೂ ರೀಚ್ ಸಿಗುತ್ತೆ, ನಿಮ್ಗೂ ಒಂದು ವಿಡಿಯೋ ಆಗುತ್ತೆ. ಎಲ್ಲ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಒಂದು ಇದು ಅದೇ ಸರ್ಕಲ್ಲು ಆಯ್ತಾ. ಏನು ಲಾಭ ಇಲ್ಲದೆ ಯಾರು ಏನು ಮಾಡೋಕ್ಕೋಗಲ್ಲ. ಹಾಗೆ ಅವ್ರವ್ರ ಲಾಭಕ್ಕೆ ಅವ್ರವ್ರ ಥಿಂಕಿಂಗ್ ಏನು ಬಂತೋ ಅವಾಗ ಹಿಂಗೆ ಗಿವ್ ಅವೇಸ್ ಕೊಟ್ರೆ ಹಿಂಗೆ ಆಗ್ತಾರೆ. ಹೌದು, ಫಾಲೋವರ್ಸ್ ಗಿಟ್ಟಿಸ್ಕೊಳ್ಳೋಕ್ಕೆ ಮಾಡಿದ್ರೇನೋ, ಹೌದು ಮಾಡಿದ್ದಾರೆ. ಇವಾಗ ಫಾಲೋವರ್ಸ್ ಬೇಕು ಅಂತಾನೆ ತಾನೇ. ಇವಾಗ ಏನೋ ಮನುಷ್ಯ ಏನೋ ಮಾಡ್ತಾ ಇದ್ದಾನೆ ಅಂದರೆ ಅದರಿಂದ ಏನಾದ್ರು ಒಂದು ಬೇಕಲ್ಲ, ಅವರು ಏನೋ ಕೊಟ್ಟು ಏನೋ ಒಂದು ತಗೊತಿದ್ದಾರೆ ಆಯಿತಾ. ನೀವು ಇವಾಗ ಸಮೀರ್ ಅವರು ಅಂತ ಬಂದರೆ, ಹೌದು ಅವರು ಯಾವುದು ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋಸ್ ಮಾಡಿದಾಗ ನಿಜವಾಗ್ಲೂ ಅದೆಲ್ಲ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾರೋ ಒಬ್ರು ವಾಯ್ಸ್ ಎತ್ತಿ ಹಿಂಗೆ ಸಿಂಪಲ್ ಆಗಿ ಹಿಂಗೆಲ್ಲ ಅನ್ಯಾಯ ಆಗ್ಬಿಡುತ್ತೆ, ಬಡವ್ರ ಮಕ್ಳಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಇರಬಾರ್ದು. ಹೌದು, ಆ ವಿಡಿಯೋಯಿಂದ ಎಷ್ಟೋ ಜನಕ್ಕೆ ಇವಾಗ ಭಯ ಬಂದಿದೆ, ಸ್ವಲ್ಪ ಭಯದಲ್ಲಿರ್ತಾರೆ. ಆ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಮುಂದೆ ಯಾರು ಈ ಥರ ಮಾಡೋಕ್ಕೆ ಖಂಡಿತ ಹೆದರ್ಕೊಂತಾರೆ, ಖಂಡಿತ ಯೋಚನೆ ಮಾಡ್ತಾರೆ. ಆ ಥರದೊಂದು ಇದು ಕ್ರಿಯೇಟ್ ಆಯಿತು ಆ ವಿಡಿಯೋದಿಂದ. ಸೊ ಅದೆಲ್ಲ ಅಪ್ರಿಷಿಯೇಟೆಡ್. ಬಟ್ ಆ ಥರ ಇದ್ದವರು ಈ ಥರ ಈ ಸಣ್ಣ ಇದು ಮಾಡೋದು, ಈ ಥರ ವಿಡಿಯೋಸ್ ಮಾಡೋದು ಅಂದರೆ ಇದು ಬೇಡ ಅಂತಲ್ಲ, ಏನೋ ನೆಸೆಸಿಟಿ ಇದ್ದೋಕೆ ಬಟ್ ಒಂದು ಪರ್ಸ್ನಲ್ ಇಂಟೆನ್ಷನ್ ಇಟ್ಕೊಂಡು ಅದ್ರ ಮಧ್ಯಾಹ್ನ ಹೇಳ್ತಾರೆ ಇವರು ಏನಂತ
ಅವರು ಒಂದು ಪಾಡ್ಕಾಸ್ಟಾಗಿ ಕೂತ್ಕೊಂಡು ನನ್ನ ಬಗ್ಗೆ ಕ್ವಶನ್ ಬರುತ್ತೆ ಅವಾಗ ಮಾತಾಡಿದ್ದಾರೆ, ಅದು ಜಿದ್ದು ಇಟ್ಕೊಂಡಿದ್ದಾನೆ ಅಣ್ಣ. ಅಲ್ಲಿ ಮೆನ್ಷನ್ ಮಾಡ್ತಾರದೆಲ್ಲ ಜಿದ್ದಿಂದೆ ಆಯ್ತಾ. ಆ ಜಿದ್ದನ್ನ ಸಾಧಿಸೋಕ್ಕೆ ಇನ್ನೇನೋ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಇವನ್ ಹೆಂಗೆ ಕೆಳಗೆ ಹಾಕ್ಲಿ ಅನ್ನೋ ಇಂಟೆನ್ಷನಲ್ಲೇ ಆ ವಿಡಿಯೋ ಫುಲ್ ಕಂಪ್ಲೀಟ್ ಬಂದಂಗೆ ಅನ್ನಿಸ್ತು ಫುಲ್ ನೋಡಿದಾಗ. ಸೊ ಇದು ಬೇಡ ಬ್ರೋ, ಇದೇನಕ್ಕೆ ಇವೆಲ್ಲ? ಯಾಕಂದರೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಬೆಳೀತಾ ಇದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ನೀವು ಬೆಳೀರಿ, ಅವರು ಬೆಳೀಲಿ, ಎಲ್ಲ ಚೆನ್ನಾಗಿ ವೀಡಿಯೋಸ್ ಮಾಡಿ. ನನಗೆ ಇದರಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿದ್ದು ಒಂದು ಚೆನ್ನಾಗಿ ಹೇಳಿರೋದಂದರೆ ಈ ವಿಡಿಯೋದಲ್ಲಿ ಅವ್ರು SMR ಅವರು ಕೆಟ್ಟದಾಗಿ ಮಾತಾಡ್ತಾರೆ, ಕೆಟ್ಟದಾಗಿ ಪದ ಬಳಕೆ ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಅಪ್ರಿಷಿಯೇಟೆಡ್, ಅದೆಲ್ಲ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆಲ್ಲ ಕೆಟ್ಟದಾಗಿ ಮಾತಾಡಬಾರ್ದು. ಹೌದು, ಮನೇಲಿ ಏನೋ 4 ಜನ ಮುಂದೆ ಏನೋ ಮಾತಾಡ್ಕೊತೀವಿ, ಅಲ್ಲೊಂದು 4 ಜನ ಇರ್ತಾರೆ, ಓಕೆ. ಬಟ್ ಇವರು ಮಿಲಿಯನ್ ಫಾಲೋವರ್ಸ್ ಇರೋರು, 1 ಮಿಲಿಯನ್ ಹತ್ತಿರ ಎಲ್ಲ 10 ಲಕ್ಷ ಜನ ಈ ಥರ ಎಲ್ಲ ಫಾಲೋವರ್ಸ್ ಇರೋರು ಮಾತಾಡಿದಾಗ ಚಿಕ್ಕ ಹುಡುಗರೆಲ್ಲ ನೋಡ್ತಾ ಇರ್ತಾರೆ, ಅವರು ಅದನ್ನೇ ನೋಡಿ ಕಲ್ತ್ಕೊಂತಾರೆ. ಆ ಥರ ಎಲ್ಲ ಮಾತಾಡ್ಬಾರ್ದು, ಅದೆಲ್ಲ ಓಕೆ ಆಯಿತಾ. ಒಳ್ಳೊಳ್ಳೆ ಪಾಯಿಂಟ್ಸ್ ಎಲ್ಲ ಓಕೆ ಆಯಿತಾ. ಬಟ್ ಯಾವುದೋ ಒಂದು ಪರ್ಸ್ನಲ್ ಇಂಟೆನ್ಷನ್ ಇಟ್ಕೊಂಡು ಒಂದು ದೊಡ್ಡ ವಿಡಿಯೋ ಮಾಡಿ ಅದನ್ನು ಇದು ಮಾಡೋದು, ಅದನ್ನು ಟ್ರೆಂಡಿಂಗ್ ತೊಗೊಬರೋದು, ನೋಡೋ ಜನಗಳನ್ನ ಪೆಕ್ರು ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಆಯಿತಾ. ನಿಮ್ಮ ಪರ್ಸ್ನಲ್ ಇದ್ದರೆ ನೀವು ಫೋನ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ, ಅವರು ನಿಮ್ಗೆ ಫೋನ್ ಮಾಡಲಿ, ನೀವು ಅವ್ರಿಗೆ ಫೋನ್ ಮಾಡಿ, ಇಬ್ಬರು ಫೋನ್ ಮಾಡ್ಕೊಂಡು ಏನೇನೈತೆ ಇರ್ತಾ ನೀನು ಯಾಕೆ ಹಂಗೆ ಮಾತಾಡಿದೆ ಪಾಡ್ಕಾಸ್ಟಲ್ಲಿ, ನಾನು ಯಾಕೆ ಹಿಂಗೆ ಮಾತಾಡಿದೆ, ಅದು ನೀವು ಪರ್ಸ್ನಲಾಗಿ ಮಾತಾಡ್ಕೊಳ್ಳಿ ನೀವು ಆಯಿತಾ. ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲ ಇದೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಆಯಿತಾ. ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ಲಾರೆನ್ಸ್ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು, ನಾನು ಅನ್ಕೊತಿದ್ದೆ ಅವ್ರ ವೀಡಿಯೋಸ್ನ, ಲಾರೆನ್ಸ್ ಅವರ ವೀಡಿಯೋಸ್ ಎಲ್ಲ ನೋಡಿದಾಗ ಏನಕ್ಕೆ ಗುರು ಹಿಂಗೆಲ್ಲ ಕೆಟ್ಟದಾಗೆಲ್ಲ ಮಾತಾಡ್ಕೊಂಡು ವೀಡಿಯೋಸ್ ಮಾಡ್ತಾರೆ, ಹುಡುಗರೆಲ್ಲ ಹಾಳಾಗೋಗ್ತಾರೆ, ಇವ್ರು ನೋಡಿ ಇನ್ನೊಂದು 4 ಜನ ಇನ್ಸ್ಪೈರ್ ಆಗ್ತಾರೆ. ಅದು ನನಗೂ ಅನಿಸಿದೆ, ಅದ್ರ ಬಗ್ಗೆ ನನಗೂ ವಿಡಿಯೋ ಮಾಡ್ಬೇಕಂತೆಲ್ಲ ಅನಿಸಿತ್ತು. ಬಟ್ ಏನಕ್ಕೆ ಮಾಡಿಲ್ಲ ಅಂತಂದರೆ, ಅವ್ರು ಆ ಥರ ಮಾಡಿ ಆ ಹುಡುಗ ಏನಲ್ಲಿ ಮೆನ್ಷನ್ ಮಾಡಿದಿರಲ್ಲ, ಅವ್ರ ವಿರುದ್ಧವಾಗಿ ವಿಡಿಯೋ ಕೆಟ್ಟದಾಗಿ ವಿಡಿಯೋ ಮಾಡ್ತಾರೆ, ಹುಡುಗರೆಲ್ಲ ಹಾಳಾಗ್ತಾರೆ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಆ ಲಾರೆನ್ಸ್ ಅಂತ ಏನು ರೋಲೆನ್ಸ್ ಸಾರಿ ಲಾರೆನ್ಸ್ ಅಂತ ತಪ್ಪಾಗಿ ಹೇಳ್ತೀನಿ, ಸಾರಿ ರೋಲೆನ್ಸ್. ಸೊ ಅವರು ಆಮೇಲೆ ಚೇಂಜ್ ಆದರು ಪಾಪ ಹುಡುಗರು, ಅವರೆಲ್ಲ ಚೇಂಜ್ ಆಗಿ ಆಮೇಲೆ ಇವಾಗ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಯಾವುದೋ ಒಂದು ಆಫೀಸ್ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಒಂದು ಸೀರೀಸ್ ಮಾಡಿದ್ರು, ಒಂದು 40-50 ಎಪಿಸೋಡ್ ಇದೆ ಅನ್ಸುತ್ತೆ, ಅದರಲ್ಲಿ ಒಂದು 5-6 ಎಪಿಸೋಡ್ ನೋಡಿದೆ ನಾನು. ಇದೇನು ಗುರು ಇಷ್ಟು ಚೆನ್ನಾಗಿ ಚೇಂಜ್ ಆಗಿಬಿಟ್ಟಿದ್ದಾರೆ, ಇಷ್ಟು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇದಾರಲ್ಲ, ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾ ಇದಾರಲ್ಲ, ಇವಾಗ ತುಂಬ ಚೆನ್ನಾಗಿ ಒಂದು ಸೀರೀಸ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಒಂದು ಶಾರ್ಟ್ ಫಿಲಮ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಕಂಟೆಂಟ್ ಇಂಡಸ್ಟ್ರಿಗೆ ಒಳ್ಳೆ ಕಾಂಟ್ರಿಬ್ಯೂಟ್ ಆಗುತ್ತೆ ಇವ್ರ ಕಡೆಯಿಂದ ಅಂತ ಎಲ್ಲ ಅನ್ಕೊಂತಿದ್ದೆ. ಅಂದರೆ ಅವ್ರು ಚೇಂಜ್ ಆಗಿದ್ದಾರೆ, ಅವ್ರು ಬದಲಾಗಿದ್ದಾರೆ. ಅವ್ರು ಹಂಗೇ ಇದ್ದು ಇವಾಗ ನೀವು ಹಂಗೆ ವಿಡಿಯೋ ಮಾಡಿದ್ರೆ ಅದು ಓಕೆ. ಬಟ್ ಯಾರೋ ಒಬ್ಬ ಒಂದು ಹಳೇದು ಯಾವಾಗಲೂ ಮಾಡಿರೋದು ಅದನ್ನು ಎಲ್ಲ ಬಿಟ್ಟು ಇವಾಗ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ವಿಡಿಯೋನ ಮಧ್ಯೆ ಎತ್ಬಿಟ್ಟು ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ. ನನ್ನ ನಿಜ ಇವ್ರು ಯಾರೂ ಪರಿಚಯ ಇಲ್ಲ ಗುರು, ನಿಜವಾಗ್ಲೂ ಯಾರೂ ಪರಿಚಯ ಇಲ್ಲ. ಎಲ್ಲರೂ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವೀಡಿಯೋಸ್ನೆಲ್ಲ ಬರ್ತಾ ಇರುತ್ತೆ ಸಜೆಷನ್, ನಾನು ಹಂಗೆ ಫಾಲೋ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ನಾನು ಅದಾದಮೇಲೆ ಅವ್ರು ಚೇಂಜ್ ಆದ್ರಲ್ಲ, ಇನ್ನೇನಕ್ಕೆ ವೀಡಿಯೋ ಮಾಡಿ, ಏನು ನೆಸೆಸಿಟಿ ಇದೆ ಅಲ್ವಾ? ಸೊ ಹಂಗಾಗಿ ನಾನು ಆ ಥರ ಏನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅದೆಲ್ಲ ಯಾವಾಗಲೂ ಮುಗ್ದೋಗಿದೆ, ಎಲ್ಲ ಹಳೆ ವೀಡಿಯೋಸು. ಇವ್ರದ್ದು ಹಳೆ ವೀಡಿಯೋಸ್ ನೋಡೋಕೆ ಹೋದರೆ ಸಮೀರ್ ಅವ್ರದ್ದು, ಅವರು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ದಾರೆ, ನನಗೆ ಬಂದಿದೆ ಸಜೆಷನ್ ಬೆಟ್ಟಿಂಗ್ ಪ್ರಮೋಷನ್ಸು. ಅದಕ್ಕೂ ಮುಂಚೆ ಅವರು ಸೀರಿಯಲ್ಲು ಮತ್ತು ಏನು ಕನ್ನಡ ಮೂವೀಸ್ಗಳು ಬರುತ್ತೆ, ಯಾವುದು ಸ್ವಲ್ಪ ಚೆನ್ನಾಗಿರಲ್ಲ ಅದನ್ನೆಲ್ಲ ಟ್ರೋಲ್ ಮಾಡ್ತಾಯಿದ್ರು, ಅದನ್ನು ಟ್ರೋಲ್ ವೀಡಿಯೋಸ್ ಮಾಡ್ತಾಯಿದ್ರು ಇವರು ಸಮೀರ್ ಅವರು ಆಯಿತಾ. ಅದರಿಂದ ಎಷ್ಟೋ ಅದು ಆನ್ಗೋಯಿಂಗ್ ಸೀರಿಯಲ್ಸು ಅದ್ರ ಬಗ್ಗೆ ಎಲ್ಲ ಮಾಡ್ಬಿಟ್ಟಿರೋರು. ಯಾರಿಗೆ ಗೊತ್ತು ಪ್ರೊಡ್ಯೂಸರ್ಗೆ ಅದೆಲ್ಲ ಎಲ್ಲೆಲ್ಲಿ ಎಫೆಕ್ಟ್ ಆಗೈತೋ, ಎಲ್ಲೆಲ್ಲಿ ದುಡ್ಡು ಕಿತ್ಕೊಂಡು ಹೋಗೈತೋ, ಇಲ್ಲ ಎಷ್ಟೋ ಕಲೆಕ್ಷನ್ ಬರೆದಿರೋದು ಕಲೆಕ್ಷನ್ನೇ ಬರದೇ ಹೋಗೈತೋ. ಇವಾಗ ಇರೋದೇ ಕನ್ನಡ ಇಂಡಸ್ಟ್ರಿ ಎಷ್ಟು ಕಷ್ಟದಲ್ಲಿದೆ ಅಲ್ವಾ? ಅದನ್ನೆಲ್ಲ ತಗೊಂಡು ನೀವು ಅವಾಗ ಮಾಡಿರೋದನ್ನ ಇವರಿಂದ ಹಿಂಗಾಯ್ತು ಅಂತ ಹೇಳ್ಬಿಟ್ರೆ ಇವಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ? ಸೊ ಅಲ್ವಾ? ಸೊ ಬದಲಾವಣೆ ಅನ್ನೋದು ಜಗದ ನಿಯಮ. ವ್ಯಕ್ತಿ ಅವಾಗ ಮಾಡಿದ್ದ ಅದನ್ನ ಇವಾಗ ಮಾಡ್ತಿಲ್ಲ, ಅವ್ರು ಚೇಂಜ್ ಆಗಿದ್ದಾರೆ, ಅವ್ರಿಗೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಪಾಡಿ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಆಯಿತಾ. ಕನ್ನಡ ಬೆಳೀಲಿ, ಕಂಟೆಂಟ್ ಕ್ರಿಯೇಷನ್ ಇಂಡಸ್ಟ್ರಿ ಇದೆಲ್ಲ ಚೆನ್ನಾಗಿ ಬೆಳೀತದೆ, ಇದನ್ನು ಗ್ರೋ ಆಗ್ತದೆ, ಅದನ್ನು ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಹಿಂಗೆ ಕಿತ್ತಾಡ್ಕೊಂಡು ಹಿಂಗೆ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಯಾರು ಗ್ರೋ ಆಗಲ್ಲ, ಯಾರು ಬದಲಾಗಲ್ಲ. ಸುಮ್ಮನೆ ಈ ಥರ ಜನಗಳನ್ನ ಬಕ್ರಾ ಮಾಡೋದನ್ನ ಫಸ್ಟ್ ನಿಲ್ಲಿಸಿ ಆಯಿತಾ. ಇವಾಗ SMR ಅವರು ಪರ್ಸ್ನಲ್ ಇದಕ್ಕೋಸ್ಕರನೇ, ಹೌದಪ್ಪ ವ್ಯೂವರ್ಸು ಫಾಲೋವರ್ಸು ತಗೊಳ್ಳೋಕ್ಕೋಸ್ಕರನೇ ಗಿವ್ ಅವೇಸ್ ಅದೇ ಇದು ಕೊಟ್ಟಿದ್ರೆ ಯಾರಿಗೋ ಒಂದು 4 ಜನ ಗಿವ್ ಅವೇ ಅದು ಸಿಕ್ಕಿ ಅವ್ರಿಗೆ ಹೆಲ್ಪ್ ಆಗಿರ್ಬೋದು, ಯಾವನ ಮಗಂಗೆ ಗೊತ್ತು
ಇವಾಗ ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು ಕಾರ್ ತೊಗೊತಾರೆ, ವಿಡಿಯೋ ಮಾಡ್ತಾರೆ, ಇದು ತೊಗೊತಾರೆ. ಯಾರೋ ಒಬ್ಬ 15,000 20,000 ತಗೊಳ್ಳೋನ್ಗೆ ಮೈಂಡ್ ಅಪ್ಸೆಟ್ ಆಗುತ್ತೆ. ಅವ್ನ ಮೈಂಡ್ ಅಪ್ಸೆಟ್ ಆಗಿ ಅವ್ನಿಗೆ ರಾಂಗ್ ವೇಲಿ ತಳ್ದಂಗೆ ಆಗುತ್ತೆ. ಎಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಂಬಿಡಿ ನಿಮ್ಮ ಇಷ್ಟ ಬಂದಂಗೆ, ಆಯ್ತಾ? ಹಂಗೆ ಇಮ್ಯಾಜಿನ್ ಮಾಡ್ಕೊಂಡು ಅವ್ನಿಗೆ ಹಂಗಾಗುತ್ತೆ, ಇವ್ನಿಗೆ ಏನು ಮಾಡೋದೇ ಬೇಡ. ಹಂಗಾರೆ ಜನ ಏನು ಮಾಡಲೇಬಾರ್ದು. ಅವ್ನಿಗೆ ಜನ ಹಂಗಾರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರಿಗೂ ಇಷ್ಟ ಆಗೋದು, ಎಲ್ಲರಿಗೂ ಮೆಚ್ಚುಗೆ ಆಗೋದು, ಎಲ್ಲರಿಗೂ ಒಳ್ಳೇದಾಗೋದು ಏನು ಮಾಡೋಕ್ಕಾಗಲ್ಲ. 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾವ ಒಬ್ಬಂಗಾದ್ರೂ ಏನೋ ಒಂದು ಅದರಿಂದ ಇದಾಗಿರುತ್ತೆ, ಬೇಜಾರಾಗಿರುತ್ತೆ. ಇವಾಗ ಹಿಂದೆ ಎಲ್ಲ ಕೈಯಲ್ಲಿ ಮಾಡ್ತಾಯಿದ್ರು ಕೆಲಸನ, ಆಮೇಲೆ ಮಿಷಿನ್ಸ್ ಬಂತು. ಅವ್ರ ಕೈಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವ್ರದ್ದೆಲ್ಲ ಕೆಲಸ ಹೊರಟೋಯ್ತು. ಹಂಗಂತ ಹೇಳ್ಬಿಟ್ಟು ಮಿಷಿನ್ ತರೋದು ಬೇಡಪ್ಪ, ಅವ್ರ ಕೈಲೇ ಮಾಡ್ಕೊಂಡಿರಲಿ, ಅವ್ರು ಲಾಸ್ ಆಗುತ್ತೆ ಅಂದರೆ ಬೆಳಿತೈತಾ? ದೇಶ ಬೆಳಿತೈತಾ? ಸೊ ಬದಲಾವಣೆ ಅನ್ನೋದು ಜಗದ ನಿಯಮ. ಅದು ಆಯ್ತಾ ಇರುತ್ತೆ, ಹೋಯ್ತಾ ಇರುತ್ತೆ. ಎಲ್ಲ ಮನುಷ್ಯ ಅವ್ನ ಥಿಂಕಿಂಗಲ್ಲಿ ಇವಾಗ ನಾನು ಹೆಂಗೆ ಯೋಚನೆ ಮಾಡಿ, ಹೌದಪ್ಪ ಇವ್ರು ವಿಡಿಯೋ ಮಾಡೋದನ್ನೆಲ್ಲ ಕೇಳ್ಕೊಂಡು ಕೂರಬಾರ್ದು, ನಾವೊಂದು ವಿಡಿಯೋಗೆ ನಾವೂ ಕೇಳಬೇಕು, ಇದ್ರಲ್ಲಿ ಸರಿ ಇದೆ ತಪ್ಪಿದೆ ಯೋಚನೆ ಮಾಡಬೇಕು ಅಂತ ಹೆಂಗೆ ಯೋಚನೆ ಮಾಡ್ತಾ ಇದೀವೋ ಹಂಗೆ ಎಲ್ಲರಿಗೂ ಯೋಚನೆ ಮಾಡ್ಬೇಕು ಕೂತ್ಕೊಂಡು. ಅವ್ನು ತಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ತಗೊಂತೀನಿ ಅಂತ ಹೋದ್ರೆ ನೀನು ದಡ್ಡ. ನೀನು ಯಾಕೆ ಹಂಗೆ ಥಿಂಕ್ ಮಾಡ್ತಾ ಇದೆಯಾ? ಅವ್ನು ತಗೊಳ್ಳಿ ಬಿಡು, ಅವ್ನು ಹೋಗ್ಲಿ ಬಿಡು. ಏನು ಕಾರೇ ಬೇಕಾ? ನಮಗೆ ನೆಮ್ಮದಿಯಾಗಿರ್ಬೇಕಷ್ಟೇ ಅಂತ ಅಂದ್ಕೊಂಡ್ರೆ ಅವ್ರು ನೆಮ್ಮದಿಯಾಗಿರ್ತಾರೆ. ಸೊ ಅದೆಲ್ಲ ಆ ವ್ಯಕ್ತಿ ಅವ್ರವ್ರ ಮೇಲೆ ಬಿಟ್ಟಿದ್ದು. ಎಲ್ಲನೂ ನಾವು ಜಡ್ಜ್ ಮಾಡ್ಕೊಂಡು ಕುದ್ಗಳಕ್ಕಾಗಲ್ಲ. ಅಯ್ಯೋ ಅವ್ನು ಹೆಂಗೆ ಅಂದ್ಕೊಂಡೇನೋ, ಇವ್ನು ಹಿಂಗೆ ಅಂದ್ಕೊಂಡೇನೋ, ಅವ್ನಿಗೆ ಹಿಂಗೆ ಅನ್ನಿಸ್ತಾ ಇರ್ಬೋದಾ, ಇವ್ನು ಹಿಂಗೆ ಅನ್ನಿಸ್ತಾ ಇರ್ಬೋದಾ, ಯಾವನ ಗೊತ್ತು ಅವ್ನಿಗೆ ಏನು ಅನ್ನಿಸ್ತೈತೋ ಏನೋ. ಸೊ ಯಾವ್ದು ಒಳ್ಳೇದೋ ಅದನ್ನು ತಗೊಳ್ಳೋಣ, ಯಾವ್ದು ಒಳ್ಳೇದೋ ಅದನ್ನು ಹೇಳೋಣ. ಸೊ ಯಾವುದು ಬ್ಯಾಡ್ವೋ ಅದು ಬೇಡ ಅಷ್ಟೇ, ಆಯಿತಾ? ಸೊ ಎಲ್ಲರಿಂದ ಒಂದು 4 ಜನಕ್ಕೆ ಒಳ್ಳೇದಾಗಲಿ, ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ. ಆದರೆ ಜನಗಳನ್ನ ಎಜುಕೇಟ್ ಮಾಡಿ. ಹಿಂಗೆ ಕಚ್ಚಾ ಆಡ್ಕೊಂಡು ಹಿಂಗೆ ಮಕ್ಳ ಥರ ಹಿಂಗೆ ಆಡ್ಕೊಂಡು ಕುದ್ಕೋಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ, ಏನಾದ್ರು ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.